Hello my dear friends, welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಇರಾವತಿ ಕರ್ವೇರವರ ಯುಗಾಂತ ದಿ ಎಂಡ್ ಆಫ್ ಆನ್ ಎಪೋಕ್ ಈ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಗಾಂಧಾರಿ ಈ ಒಂದು ಲೆಸನ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಗಾಂಧಾರಿ ಈ ಒಂದು ಪಾತ್ರವು ಮಹಾಭಾರತದ ಪಾತ್ರಗಳ ಒಂದು ವೈಜ್ಞಾನಿಕ ಮತ್ತು ಮನೋಶಾಸ್ತ್ರೀಯ ವ್ಯಾಖ್ಯಾನವನ್ನು ಈ ಅಧ್ಯಾಯದ ಮೂಲಕ ನೀಡಲು ಇರಾವತಿ ಕರ್ವೇರವರು ಈ ಪಾಠದಲ್ಲಿ ಬರೆದಿರ್ತಾರೆ. ಗಾಂಧಾರಿ ಈ ಒಂದು ಪೌರಾಣಿಕ ಅಥವಾ ದೈವಿಕ ವ್ಯಕ್ತಿಯಾಗಿ ಈ ಗಾಂಧಾರಿ ಪಾತ್ರವನ್ನು ನೋಡದೆ ಈ ಒಂದು ಪಾಠದಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು ವೈರಾಗ್ಯಗಳನ್ನು ಎದುರಿಸಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಯ ಒಂದು ಚಿತ್ರಣವನ್ನಾಗಿ ಈ ಪಾಠದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಈ ಕಥೆಯು ಗಾಂಧಾರಿಯು ತನ್ನ ತವರೂರಾದ ಗಾಂಧಾರದಿಂದ ಹಸ್ತಿನಾಪುರಕ್ಕೆ ಧೃತರಾಷ್ಟ್ರನನ್ನು ಮದುವೆಯಾಗಲು ಪ್ರಯಾಣ ಪ್ರಾರಂಭಿಸುವುದರೊಂದಿಗೆ ಕತೆ ಪ್ರಾರಂಭ ಆಗುತ್ತೆ. ಅವರು ಗುಡ್ಡಗಾಡು ಪ್ರದೇಶದಿಂದ ಸಮತಟ್ಟಾದ ಬಯಲು ಪ್ರದೇಶಕ್ಕೆ ಪ್ರಯಾಣಿಸುವಾಗ ಬದಲಾಗುತ್ತಿರುವ ಭೂದೃಶ್ಯ ಅವರ ಪರಿಚಿತ ಜೀವನದಿಂದ ಅಪರಿಚಿತ ಜೀವನಕ್ಕೆ ಆಗುವ ಪರಿವರ್ತನೆಯನ್ನು ಸಂಕೇತಿಸುತ್ತೆ. ಇಲ್ಲಿ ಗಾಂಧಾರಿ ಅವರ ಅನುಭವಿ ಮತ್ತು ವಯಸ್ಸಾದ ಸೇವಕಿ ಗಾಂಧಾರಿಯ ಯೌವನ ಮತ್ತು ಭಾವನಾತ್ಮಕ ಅವಲಂಬನೆಗಳನ್ನು ಎತ್ತಿ ತೋರಿಸುತ್ತಾ ಆಕೆಗೆ ಸಾಂತ್ವನ ಹೇಳಲು ಪ್ರಯತ್ನಿಸುತ್ತಾಳೆ. ಹಸ್ತಿನಾಪುರದ ರಾಯಭಾರಿಗಳ ಶ್ರೀಮಂತ ಉಡುಗೊರೆಗಳು ಮತ್ತು ಅತ್ಯಾಧುನಿಕ ವರ್ತನೆಗಳು ಬಲವಾದ ಪ್ರಭಾವವನ್ನು ಮೂಡಿಸುತ್ತೆ. ಇದು ಕುರು ರಾಜವಂಶದ ರಾಜಕೀಯ ತಾಂತ್ರಿಕತೆ ಮತ್ತು ಜನಸಂಪರ್ಕವನ್ನು ಪ್ರದರ್ಶಿಸುತ್ತೆ. ಅನೇಕ ಉಡುಗೊರೆಗಳು ಮತ್ತು ಜನರು ಗಾಂಧಾರಿಯ ಜೊತೆ ಪ್ರಯಾಣ ಬೆಳೆಸಿದ್ದರೂ ಅವಳು ಏಕಾಂಗಿಯಾಗಿ ಇರ್ತಾಳೆ, ಏಕೆಂದರೆ ಅವಳ ಸಹೋದರ ಶಕುನಿಯನ್ನು ಹೊರತುಪಡಿಸಿ ಅವಳ ಎಲ್ಲ ಜನರನ್ನು ಗಾಂಧಾರದಲ್ಲಿ ಬಿಡಲಾಗಿರುತ್ತೆ. ಹಸ್ತಿನಾಪುರ ತಲುಪಿದ ಮೇಲೆ ಗಾಂಧಾರಿ ದಣಿದು ಒಂದು ರೀತಿ ಭಾವನಾತ್ಮಕವಾಗಿ ಮರಗಟ್ಟಿರ್ತಾಳೆ. ನಂತರ ಅವಳ ಸೇವಕಿಯಿಂದ ಆಘಾತಕಾರಿ ವಿಷಯವೊಂದನ್ನು ತಿಳಿದುಕೊಳ್ತಾಳೆ. ಅವಳ ಭಾವಿ ಪತಿಯಾದ ಧೃತರಾಷ್ಟ್ರನು ಹುಟ್ಟಿನಿಂದಲೇ ಕುರುಡನಾಗಿರ್ತಾನೆ. ಈ ವಿಷಯವನ್ನು ಮೊದಲು ಆಕೆಗೆ ತಿಳಿಸಿರೋದಿಲ್ಲ ಮತ್ತು ಈ ಮದುವೆಯ ಬಗ್ಗೆ ಗಾಂಧಾರಿಗೆ ಯಾವುದೇ ಆಯ್ಕೆ ಇರೋದಿಲ್ಲ. ಈ ವಿಷಯವು ತಿಳಿದು ಆಕೆ ಮೂರ್ಛೆ ಹೋಗ್ತಾಳೆ. ಇದು ಅವಳು ಅನುಭವಿಸಿದ ಆಳವಾದ ನಂಬಿಕೆ ದ್ರೋಹ ಮತ್ತು ಮಾನಸಿಕ ಆಘಾತವನ್ನು ತೋರಿಸುತ್ತೆ. ವರ್ಷಗಳ ನಂತರ ತಾಯಿ ಮತ್ತು ಅಜ್ಜಿಯಾದ ನಂತರ ಗಾಂಧಾರಿ ತನ್ನ ಜೀವನದ ಬಗ್ಗೆ ಒಬ್ಬ ಸೇವಕಿಯೊಂದಿಗೆ ಮಾತನಾಡುವಾಗ ಯೋಚಿಸುತ್ತಾಳೆ. ಆಕೆಯನ್ನು ಇನ್ನೂ ರಾಜಕುಮಾರಿ ಎಂದು ಸಂಬೋಧಿಸಲಾಗುತ್ತೆ. ಇದು ಅವಳ ಕಳೆದು ಹೋದ ಯೌವನ ಮತ್ತು ಮೊಟಕುಗೊಂಡಂತಹ ಕನಸುಗಳನ್ನು ಪ್ರತಿನಿಧಿಸುತ್ತೆ. ಅವಳ ಗುರುತು ಸಂಪೂರ್ಣವಾಗಿ ಅವಳ ಮಕ್ಕಳ ಯಶಸ್ಸು ಮತ್ತು ವೈಫಲ್ಯಗಳಿಂದ ಸಂಬಂಧಿಸಿದೆ. ಈ ಸಂಭಾಷಣೆ ಸಮಯದಲ್ಲಿ ಪಾಂಡವರನ್ನು ಗಡಿಪಾರು ಮಾಡಿದಾಗ ತಾನು ರಹಸ್ಯವಾಗಿ ಸಂತೋಷಪಟ್ಟಿದ್ದನ್ನು ಅವಳು ಒಪ್ಪಿಕೊಳ್ತಾಳೆ. ಇದು ಅವಳ ಮಾತೃವಾತ್ಸಲ್ಯ ಅವಳ ನೈತಿಕ ತೀರ್ಪನ್ನು ಹೇಗೆ ಮುಬ್ಬಾಗಿಸಿದೆ ಎಂಬುದನ್ನು ಬಹಿರಂಗಪಡಿಸುತ್ತೆ. ಆದಾಗ್ಯೂ ಯುದ್ಧದ ಸಮಯದಲ್ಲಿ ಅವಳ ಮಕ್ಕಳಾದ ಕೌರವರಲ್ಲಿ ಪ್ರತಿಯೊಬ್ಬರು ಮರಣದಿಂದ ಅವಳ ದುಃಖ ಹೆಚ್ಚಾಗುತ್ತೆ. ಅವಳು ತನ್ನ ಮಕ್ಕಳಿಂದ ಪ್ರತ್ಯೇಕವಾಗಿ ಇರಲು ಸಾಧ್ಯವಾಗದೆ ಸಂಪೂರ್ಣವಾಗಿ ಅವರ ಮೂಲಕವೇ ಬದುಕ್ತಾಳೆ. ಯುದ್ಧದ ನಂತರ ತನ್ನ ಎಲ್ಲ ಮಕ್ಕಳು ಹೋದ ಮೇಲೆ ಗಾಂಧಾರಿ ತನಗೆ ಶಾಂತಿ ಸಿಕ್ಕಿದೆ ಎಂದು ಹೇಳ್ತಾಳೆ ಮತ್ತು ಇನ್ನು ಮುಂದೆ ಭಯಪಡಲು ಅಥವಾ ಆಶಿಸಲು ಏನೂ ಇಲ್ಲ ಅಂತ ಹೇಳ್ತಾಳೆ. ಆದರೂ ಧೃತರಾಷ್ಟ್ರನು ಆಕೆಯನ್ನು ಕರೆದಾಗ ಅವಳು ಮತ್ತೆ ಮೂರ್ಛೆ ಹೋಗ್ತಾಳೆ. ಇದು ಅವಳ ಭಾವನಾತ್ಮಕ ನೋವು ಮುಗಿದಿಲ್ಲ ಮತ್ತು ಶಾಂತಿಯ ಬಗೆಗಿನ ಅವಳ ಹೇಳಿಕೆಯು ಕೇವಲ ಒಂದು ಸುಳ್ಳು ಎಂದು ಸಾಬೀತುವಾಗುತ್ತೆ. ಅವಳ ಕುರುಡಪತಿ ಬದುಕಿರುವವರೆಗೂ ಅವಳ ಸಂಬಂಧಗಳು ಮತ್ತು ದುಃಖದ ಜಾಲಕ್ಕೆ ಸಂಪರ್ಕ ಹೊಂದಿದ್ದಾಳೆ. ನಂತರ ಕಥೆಯು ಅವಳ ಜೀವನದ ಅಂತಿಮ ಹಂತಕ್ಕೆ ಹೋಗುತ್ತೆ. ಅಲ್ಲಿ ಅವಳು ಧೃತರಾಷ್ಟ್ರ, ಕುಂತಿ ಮತ್ತು ವಿದುರರೊಂದಿಗೆ ಅರಣ್ಯದಲ್ಲಿ ವಾಸಿಸ್ತಾ ಇರ್ತಾಳೆ. ಯುವರಾಜರು ಭೇಟಿಗಳು ಮತ್ತು ಶಾಂತಿಯುತ ದಿನಚರ್ಯಗೆ ಅಡ್ಡಪಡಿಸುತ್ತೆ ಮತ್ತು ಧೃತರಾಷ್ಟ್ರನು ಮತ್ತಷ್ಟು ದೂರ ಹೋಗಿ ಲೌಕಿಕ ಜೀವನದೊಂದಿಗೆ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಲು ಬಯಸ್ತಾನೆ. ಗಾಂಧಾರಿಯು ತನ್ನ ಪತಿಯನ್ನು ಹಿಂಬಾಲಿಸ್ತಾಳೆ ಎಂದು ಊಹಿಸಲಾಗುವುದರಿಂದ ಅವಳ ಅಭಿಪ್ರಾಯವನ್ನು ಕೇಳಲಾಗುವುದಿಲ್ಲ. ಇದು ವೃದ್ಧಾಪ್ಯದಲ್ಲೂ ಸಹ ಮಹಿಳೆಯ ಸ್ವಾತಂತ್ರ್ಯವನ್ನು ಹೇಗೆ ನಿರ್ಲಕ್ಷಿಸಲಾಗುತ್ತೆ ಎಂಬುದನ್ನು ಎತ್ತಿ ತೋರಿಸುತ್ತೆ. ನಂತರ ಗಾಂಧಾರಿ ಮತ್ತು ಧೃತರಾಷ್ಟ್ರನ ನಡುವಿನ ನೋವಿನ ಮತ್ತು ತಾತ್ವಿಕ ಸಂಭಾಷಣೆ ನಡೆಯುತ್ತೆ. ಅವನು ಗಾಂಧಾರಿಯ ನಿಟ್ಟುಸಿರಿಗೆ ಅಣಕಿಸ್ತಾನೆ, ಆದರೆ ಅವಳು ಅದು ಗಾಂಧಾರದ ನೈಸರ್ಗಿಕ ಸೌಂದರ್ಯದ ಬಗೆಗಿನ ಹಂಬಲದಿಂದ ಬಂದದ್ದು, ವಿಷಾದದಿಂದಲ್ಲ ಎಂದು ಸ್ಪಷ್ಟಪಡಿಸ್ತಾಳೆ. ಧೃತರಾಷ್ಟ್ರನು ಅವಳಿಗೆ ಅನ್ಯಾಯವಾಗಿದೆ ಎಂದು ಒಪ್ಪಿಕೊಳ್ತಾನೆ. ನಿನ್ನನ್ನು ಕುರುಡನೊಂದಿಗೆ ಮದುವೆಯಾಗುವಂತೆ ಮೋಸ ಮಾಡಲಾಯಿತು ಎಂದು ಹೇಳ್ತಾನೆ. ಅವರ ಮದುವೆಯ ರಾತ್ರಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೋಣೆಗೆ ಪ್ರವೇಶಿಸಿದ್ದನ್ನು ಅವನು ನೆನಪಿಸಿಕೊಳ್ತಾನೆ. ಇದು
ಒಂದು ಮೌನವಾದ ಆದರೆ ಪ್ರಬಲವಾದ ತಿರಸ್ಕಾರವಾಗಿತ್ತು. ಅದು ಅವನನ್ನು ತುಂಬ ಘಾಸಿಗೊಳಿಸಿತ್ತು. ಒಂದು ಕ್ಷಣ ಅವಳನ್ನು ಕೊಲ್ಲುವ ಬಗ್ಗೆಯೂ ಯೋಚಿಸಿದ್ದನು. ಅದರ ಬದಲಾಗಿ ಅವನು ಮೌನದ ಮೂಲಕ ಸೇಡಿ ತೀರಿಸಿಕೊಳ್ಳಲು ನಿರ್ಧರಿಸ್ತಾನೆ ಮತ್ತು ಅವರ ಮಕ್ಕಳು ಹುಟ್ಟಿದ ನಂತರವೂ ಅವಳನ್ನು ಕಣ್ಣಿನ ಪಟ್ಟಿಯನ್ನು ತೆಗೆಯುವಂತೆ ಕೇಳುವುದಿಲ್ಲ, ಏಕೆಂದರೆ ಅವಳ ಹೃದಯವು ಸಹ ಕಠಿಣವಾಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಟುವ ಗಾಂಧಾರಿಯ ಸಾಂಕೇತಿಕ ಪ್ರತಿಭಟನೆಯು ಶಾಶ್ವತವಾದ ಸ್ವಯಂ ಶಿಕ್ಷೆಯಾಗಿ ಮಾರ್ಪಟ್ಟಿತ್ತು. ನಂತರ ಧೃತರಾಷ್ಟ್ರನು ತನ್ನ ಕುಟುಂಬದಲ್ಲಿ ನಡೆದ ಅನ್ಯಾಯದ ಪರಂಪರೆಯ ಬಗ್ಗೆ ಯೋಚಿಸ್ತಾನೆ. ಭೀಷ್ಮನ ಬ್ರಹ್ಮಚರ್ಯ, ಅಂಬಾಣನ ಅನೆಬರಹ, ಪಾಂಡುವಿನ ಶಾಪ ಮತ್ತು ಅವನ ಜನ್ಮದಿಂದಾಗಿ ವಿದುರನನ್ನು ಹೊರಗಿಟ್ಟ ಉದಾಹರಣೆಗಳನ್ನು ಉಲ್ಲೇಖಿಸ್ತಾನೆ. ಯಾರೊಬ್ಬರೂ ನೋವಿನಿಂದ ತಪ್ಪಿಸಿಕೊಳ್ಳಿಲ್ಲ ಮತ್ತು ಸೇಡು ತೀರಿಸಿಕೊಳ್ಳುವುದು ಅದನ್ನು ಗುಣಪಡಿಸುವುದಿಲ್ಲ ಎಂದು ಅವನು ವಾದಿಸ್ತಾನೆ. ಅವನು ಗಾಂಧಾರಿಯಲ್ಲಿ ತನ್ನ ಕಹಿಯನ್ನು ಬಿಟ್ಟು ಬಿಡಲು, ತನ್ನ ಕಣ್ಣಿನ ಪಟ್ಟೆಯನ್ನು ತೆಗೆಯಲು ಮತ್ತು ಜೀವನವನ್ನು ಇರುವಂತೆ ನೋಡಲು ಬೇಡಿಕೊಳ್ತಾನೆ. ಅವನ ಪ್ರಾಮಾಣಿಕತೆಯಿಂದ ಪ್ರೇರಿತರಾದ ಗಾಂಧಾರಿ ಅಂತಿಮವಾಗಿ ತನ್ನ ಕಣ್ಣಿನ ಪಟ್ಟೆಯನ್ನು ತೆಗಿತಾಳೆ. ಆದಾಗ್ಯೂ ತನಗೆ ಇನ್ನೂ ಸ್ಪಷ್ಟವಾಗಿ ಕಾಣುತ್ತಿಲ್ಲ ಮತ್ತು ಸ್ಪಷ್ಟತೆಗಾಗಿ ಸಮಯ ತೆಗೆದುಕೊಳ್ಳುತ್ತೆ ಎಂದು ಅವಳು ಹೇಳ್ತಾಳೆ. ನಂತರ ಧೃತರಾಷ್ಟ್ರನು ಮಗುವಿನಂತೆ ಅಳುತ್ತಾನೆ. ಇದು ಅವನು ವರ್ಷಗಳಿಂದ ತನ್ನೊಳಗೆ ಅಡಗಿಸಿಟ್ಟಿದ್ದ ಆಳವಾದ ಭಾವನಾತ್ಮಕ ನಿಗ್ರಹವನ್ನು ಬಹಿರಂಗಪಡಿಸುತ್ತೆ. ಈ ಕಥೆಯು ಧೃತರಾಷ್ಟ್ರ ಮತ್ತು ಗಾಂಧಾರಿ ಮಾತ್ರ ಈ ಭಾವನೆಗಳನ್ನು ನಿಜವಾಗಿ ಅನುಭವಿಸಿದರು, ಆದರೆ ವಿದುರ ಮತ್ತು ಕುಂತಿಯಂತಹ ಇತರರು ಕೆಲವು ಪ್ರೇಕ್ಷಕರಾಗಿದ್ದರು ಎಂಬ ವೀಕ್ಷಣೆಯೊಂದಿಗೆ ಕೊನೆಗೊಳ್ಳುತ್ತೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಇರಾವತಿ ಕರ್ವೆಯವರು ಗಾಂಧಾರಿಯ ಅನ್ಯಾಯಕ್ಕೊಳಗಾದ, ಮೌನಕ್ಕೆ ತಳ್ಳಲ್ಪಟ್ಟ ಮತ್ತು ಸಾಂಕೇತಿಕ ಪ್ರತಿರೋಧವನ್ನು ಆರಿಸಿಕೊಂಡ ಒಬ್ಬ ಮಹಿಳೆಯ ಆಳವಾದ ಪರಿಶೋಧನೆಯಾಗಿದೆ. ಅವಳು ತನ್ನ ಗುರುತನ್ನು ಮಾತೃತ್ವದಲ್ಲಿ ಕಳೆದುಕೊಂಡಳು ಮತ್ತು ಅಂತಿಮವಾಗಿ ಶಾಂತಿಯನ್ನು ಕಂಡುಕೊಳ್ಳಲು ಈ ತನ್ನ ಕಹಿಯನ್ನು ಜೀವನದಲ್ಲಿ ಎದುರಿಸಬೇಕಾಯಿತು ಅಂಥೇಳಿ ಇರಾವತಿ ಕರ್ವೆಯವರು ಧೃತರಾಷ್ಟ್ರ ಹೇಗೆ ಗಾಂಧಾರಿಯನ್ನು ನಡೆಸಿಕೊಂಡ ಅಂತ ಹೇಳಿ ಈ ಒಂದು ಯುಗಾಂತ ದ ಎಂಡ್ ಆಫ್ ಆ್ಯನ್ ಎಪೋಕ್ ಪುಸ್ತಕದಲ್ಲಿ ಗಾಂಧಾರಿಯ ಬಗ್ಗೆ ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್, ಇದು ಕನ್ನಡದಲ್ಲಿ ಸಮರಿಯನ್ನು ತಿಳಿಸಿದ್ದೇನೆ. ಈ ಸಮರಿಯ ಇಂಗ್ಲೀಷ್ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.